ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಕೂಟಗಿ ತಾಲೂಕಿನ ಕಾನಹೊಸಹಳ್ಳಿ ವ್ಯಾಪ್ತಿಯ ಚಿಕ್ಕ ಜೋಗಿಹಳ್ಳಿ ಗ್ರಾಮದಲ್ಲಿ ಕಳೆದ ಹಲವು ದಶಕಗಳಿಂದಲೂ ಬಿಡಾರ ಜೋಪಡಿಯಲ್ಲಿಯೇ ವಾಸವಿರುವಂತಹ ನಿರಾಶ್ರಿತರು ಜೋಗಿಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ರವರಲ್ಲಿ ಸೂರು ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಹಗಲು ವೇಷಗಾರರು ಮತ್ತು ಜಂಗಮ ಸಮುದಾಯದವರು ಆದ ತಾವು ನಿತ್ಯ ಜೀವನೋಪಾಯಕ್ಕೆ ಚಿಕ್ಕ ಚಿಕ್ಕ ವ್ಯಾಪಾರ ಮಾಡಿಕೊಂಡು ಕುಲ ಕಸುಬನ್ನೇ ನಂಬಿ ಜೀವನ ನಿರ್ವಹಿಸ್ತಾ ಇದ್ದು ಹಲವು ದಶಕಗಳಿಂದ ನಿರಂತರವಾಗಿ ವಸತಿಗಾಗಿ ಮನವಿ ಮಾಡ್ತಾ ಇದ್ದು ಜನಪ್ರತಿನಿಧಿಗಳ ಮೊರೆ ಹೋಗಿದ್ದು ಈವರೆಗೆ ಯಾರೂ ಕೂಡ ಸ್ಥಳೀಯ ಆಡಳಿತದಿಂದ ಜನಪ್ರತಿನಿಧಿಗಳಿಂದ ಯಾವುದೇ ಸಕಾರಾತ್ಮಕ ಸ್ಪಂದನೆ ದೊರಕಿಲ್ಲ ಅಂತ ಶಾಸಕರಲ್ಲಿ ದೂರಿದ್ದಾರೆ. ಕಾರಣ ತಾವು ದಯವಿಟ್ಟು ನಮಗೆ ವಸತಿ ಕಲ್ಪಿಸಿದಲ್ಲಿ ನಿಮ್ಮ ತಂದೆಯವರು ಹಾಗೂ ಕ್ಷೇತ್ರದ ಮಾಜಿ ಶಾಸಕರು ಆದ ದಿವಂಗತ ಎನ್ ಟಿ ಬೊಮ್ಮಣ್ಣನವರ ಭಾವಚಿತ್ರವನ್ನ ಇಟ್ಟು ಜೀವನ ಪೂರ್ತಿ ನಿತ್ಯ ಆರಾಧಿಸ್ತೀವಿ ಅಂತ ಮನವಿ ಮಾಡಿದ್ದಾರೆ. 10 ವರ್ಷಗಳಿಂದಲೂ ತಮಗೆ ವಾಸಕ್ಕೆ ಸ್ವಂತ ಜಾಗವಿಲ್ಲ, ಸೂರಿಲ್ಲ, ನಮಗೆ ಸೂರು ಕಲ್ಪಿಸಿ ಅಂತೂ ಮುಖಂಡರು ಸಮುದಾಯದವರು ಶಾಸಕರಲ್ಲಿ ಕೋರಿದ್ದಾರೆ. ನಿರಾಶ್ರಿತರು ಯುವ ಮುಖಂಡ ಹಾಗೂ ಸಿಐಟಿಯು ಮುಖಂಡ ಹೋರಾಟಗಾರ ಭೇಟಿ ಗುದ್ದಿ ಚಂದ್ರೂರವರ ನೇತೃತ್ವದಲ್ಲಿ ನಿರಾಶ್ರಿತರು ಶಾಸಕರನ್ನ ಭೇಟಿಯಾಗಿ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ತಾವು ಹಲವು ದಶಕಗಳಿಂದ ಗ್ರಾಮದ ಹೊರವಲಯದಲ್ಲಿ ಸರ್ಕಾರಿ ಮತ್ತು ಖಾಸಗಿ ಖಾಲಿ ಜಾಗದಲ್ಲಿ ಜೋಪಡಿ ಹಾಕೊಂಡು ಬಯಲಲ್ಲೇ ಜೀವಿಸ್ತಾ ಇದ್ದು ಸೂರಿಲ್ಲದೆ ಬಿಸಿಲು ಮಳೆ ಗಾಳಿಗೆ ಮೈವೊಡ್ಡಿ 10 ವರ್ಷಗಳಿಂದ ತಾವು ಜೀವಿಸುತ್ತಿರುವುದಾಗಿ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ. ಶೀಘ್ರವೇ ಸರ್ಕಾರದಿಂದ ಸೂರು ಕಲ್ಪಿಸಬೇಕು ಅಂತ ನಿರಾಶ್ರಿತರು ಶಾಸಕರಲ್ಲಿ ಮನವಿ ಮಾಡಿದ್ದಾರೆ. ಶಾಸಕರು ಚಿಕ್ಕ ಜೋಗಿಹಳ್ಳಿ ತಾಂಡಕ್ಕೆ ಭೇಟಿ ಕೊಟ್ಟಾಗ ತಾಂಡದ ಕೆಲ ನಿರಾಶ್ರಿತರ ಮಹಿಳೆಯರು ತಮಗೆ ವಸತಿ ಕಲ್ಪಿಸುವಂತೆ ಮನವಿ ಕೂಡ ಮಾಡಿದ್ದಾರೆ. ಜಾಗ ಇಲ್ಲ, ಸಮಸ್ಯೆ ಅಂದ್ರೆ ಮೋರಿ ನೀರು ಹೋಗಕ್ಕೆ ಜಾಗ ಇಲ್ಲ, ನಮಗೆ ಅದನ್ನ ಮಾಡ್ಕೊಡ್ಬೇಕು, ಅದು ವ್ಯವಸ್ಥೆ ಮಾಡಬೇಕು. ಎಷ್ಟು ವರ್ಷದಿಂದ ಸಮಸ್ಯೆ? ಬಹಳ ವರ್ಷದಿಂದ ಇದೆ ಸಮಸ್ಯೆ ಸರ್. ಇದಕ್ಕೂ ರೋಡ್ ಯಾರು ಹಾಕಲ್ಲ, ಬಿದ್ದತಾ ಎಲ್ಲ ಬಿದ್ದುಬಿಟ್ಟತೆ. ಅಕ್ಕಿ ಕಾರ್ಡ್ ಅರ್ಜಿ ಕೊಡಕಮ್ಮ ಎಲ್ಲ ಕೊಟ್ಟಿದ್ದೀವಿ ಸರ್. ಏನಂತಾರ ಅವರು MLA ಬರ್ದು ಕೊಡ್ತಾರೆ. ಡಾಕ್ಟರ್ ಸೈನ್ ಎಷ್ಟು ದಿನ ಕೆಳಗಡಮ್ಮ ಇದು ಬಿದ್ದಿದ್ದು? ಇದೊಂದು ವರ್ಷಕ್ಕೆ ಆಯ್ತು ಸರ್. ಅರ್ಜಿ ಕೊಟ್ಟಿವ್ರಿ? ಅರ್ಜಿ ಕೊಟ್ಟು 1 ವರ್ಷ ಆಯ್ತು. MLAಗೂ ಫೋನ್ ಇದಕ್ಕೂ ಫೋನ್ ಮಾಡಿ. ಏನು ನಿಮ್ಮ ಹೆಸರು? ಕಾವೇರಿ. ಯಾವ ಊರು? ಇದು ಚಿಕ್ಕಜೋಳಿ ತಾಂಡ. ಏನಾಗಿದೆ ಇದೆಲ್ಲ? ಎದಕ್ಕೆ ಬಿದ್ದಿತ್ತು? ಯಾವಾಗ ಬಿದ್ದಿತ್ತು? ಮಳೆ ಬಂದಾಗ ಬಿತ್ತಿತ್ತು. ಇದು ಎಷ್ಟನೇ ಇಸ್ವಿಗೆ? 2025 ಹಿಂದಿನ ವರ್ಷ. ಏನಾದ್ರು ಮತ್ತೆ ಅನಾಹುತ ಆಗಿತ್ತು? ಅದು ಏನೂ ಇಲ್ಲ, ಏನಾಗಿಲ್ಲ. ಏನಾಗುತ್ತೆ ಇಲ್ಲ, ಇದು ಮಳೆಗಾಲ ಬಂದಾಗ ಮಳೆಗೆಲ್ಲ ನೆಂದು ಬಿದ್ದಿತ್ತು. ಅಲ್ಲ ಟಾಪ್ ಎಲ್ಲ ಹೋಗ್ಬಿಟ್ಟಿದೆ, ಎಲ್ಲ ಫುಲ್ ಹೋಗೈತೆ. 2 ಮನೆ ನಂದೆ. ಎರಡೂನು? 2 ಸಹ ಅದು ಟಾಪ್ ಎಲ್ಲ ಹೋಗೈತೆ. ಎಲ್ಲ ಇದು ಮರ ಎಲ್ಲ ಬೆಳೆಸ್ತಾರೆ, ಏನಿಲ್ಲ ಸಹ ಎಲ್ಲ ಬಿದ್ದೈತೆ ಒಳಗೆಲ್ಲ. ನೋಡ್ರಿ ಸರ್, ಇಲ್ಲಿಂದ ತೆಗಿಬಿಡ್ರಿ ಸರ್, ಒಳಗೆ ಎಲ್ಲ ಬಿದ್ದೈತೆ. ಹೋಗಿ ಬೀಳುತ್ತೆ ಅಂತ ಹೇಳಕ್ಕಾಗಲ್ಲ. ಅಟ್ಟೆ ಸರ್ ಫುಲ್ ಹೋಗೈತೆ ಅದಕ್ಕೋಸ್ಕರ. ಅರ್ಜಿ ಕೊಟ್ಟಿದ್ರಲ್ಲಮ್ಮ? ಕೊಟ್ಟಿದ್ದೀವಿ ಸರ್. ಏನ್ ಹೇಳಿದ್ರು ಅವರು? ಮಾಡ್ಸ್ಕೊಂಡು ಹೋಗಿದ್ದಾರೆ. ಈಗ MLA ನೀವು ಅರ್ಜಿ ಕೊಟ್ಟಿದ್ರಲ್ಲ? ಮನೆಗಿಲ್ಲ ಸರ್, ನಾವು ಒಂದ್ ಮನೆ ಅಂತ ಆದ್ರೆ ಸಾಕು ನಮಗೆ. ನನಗೊಂದು ಮಗು ಐತಾ, ನನ್ನ ಮಗುಗೆ ನನಗೆ ಯಾವ ಆಸರೆನೂ ಇಲ್ಲ. ಒಂದು ಗುಡ್ಸ್ ಕಟ್ಕೊಂಡು ಹೊಲದಲ್ಲಿ ಜೀವನ ಮಾಡ್ತಾ ಇದ್ದೀವಿ. ಗಂಡ ಕೂಡ ಇಲ್ಲ, ತಿರ್ಕೊಂಡ. ನೀವು ಮನೆ ಕೇಳ್ತಾ ಇದ್ರಿ ಈಗ? ಮನೆ ಈಗ ಅರ್ಜಿ ಕೊಟ್ಟಿದ್ರಲ್ಲ MLA ಅವ್ರಿಗೆ, ಏನು ಹೇಳಿದ್ರು ಅವರು? ಕೊಡ್ತೀವಿ ಅಮ್ಮ ಅಂತಂದು. ಕೊಡ್ತೀವಿ ಅಂತ ಹೇಳಿದಾರ ಸರ್. 50 ವರ್ಷ ಆಯ್ತೇನೋ. ನೀವು ಹೇಳ್ತಾ ಇದ್ರಿ, ನೀವು ಅರ್ಜಿನ ಕೊಟ್ಟಿದ್ರ? ಅರ್ಜಿ ಕೊಟ್ಟಿವಿ, ಮತ್ತೆ ಪಂಚಾಯತಿಗೆ ಹೋದ್ರೆ ಅವರು ಮೆಂಬರ್ ಬರ್ತಾರೆ. ಅಲ್ಲ ಅರ್ಜಿ ಕೊಟ್ರೆ ಏನಂತಾರಮ್ಮ ಅವರು? ಅರ್ಜಿ ಕೊಟ್ರೆ ಏನಂತಾರಮ್ಮ? ಅರ್ಜಿ ಕೊಟ್ರೆ ಏನಂತಾರಮ್ಮ? ಆಯ್ತು ಮಾಡಿಸ್ತೀವಿ, ಹಿಂಗೋ ಗುಂಡಿ ಮಾಡಿಸ್ತೀವಿ ಅಂತ ಹೇಳ್ತಾರೆ. ಏನೇನೋ ಮಾಡಿಸ್ತಾರೆ. ಇಲ್ಲ, ಇವಾಗ 4ನೇ 5ನೇ ಮೆಂಬರ್ ಇಲ್ಲಿ ಇದು ಮಾಡಿ ಸರ್. ಮತ್ತೆ ಬೇರೆ ಕಡೆ ಎಲ್ಲ 3 ಸಲ ರೋಡ್ ಮಾಡಿದ್ದಾರೆ, ಇಲ್ಲಿ 1 ಸಲಿನೂ ರೋಡ್ ಮಾಡಿಲ್ಲ. ಬಂದು ಸರಿ ರೋಡ್ ಮಾಡಲ್ಲ. ಅವ್ರು ಬೈತಾರೆ, ಇವ್ರು ಬೈತಾರೆ. ಚರಂಡಿ ಬೇಕು, ಮತ್ತೆ ರಸ್ತೆ ರಸ್ತೆ ಏನು ಬೇಡ ಸರ್, ಚರಂಡಿ ಒಂದು ಇದ್ರೆ ಸಾಕು ನಮಗೆ. ಚರಂಡಿ ಇಂಪಾರ್ಟೆಂಟ್. ಯಾಕಂದ್ರೆ ನಮಗೆ ನೀರೊಂದು ಹೋಗೋಕ್ಕಿದ್ರೆ ಹುಡುಗರು ಸ್ನಾನ ಮಾಡಿದ್ರು ನೀರು ಬಂತು ಅಂತಾರೆ. ಅದಕ್ಕೆ ಸರ್. ನಿಮ್ಮ ಹೆಸರು? ಏನು ಸಮಸ್ಯೆ ಏನಾಗೈತೆ? ಎಲ್ಲ ಬಿದ್ದುಬಿಟ್ಟು ಮನೆ ಬಿದ್ದು ಎದಕ್ಕಾಯ್ತು? ಎದಕ್ಕೆ ಬಿತ್ತದು? ಎದಕ್ಕೆ ಬಿತ್ತು ಮನೆ?
ಸೋರ್ತತೆ ಬಿದ್ದುಬಿಡ್ತು. ಅದೇ ಮಳೆ ಬಂದು ಏನು ಸಮಸ್ಯೆ ಏನಾಗಿದೆ ನಿಮ್ಮ ಮನೆ? ಮನೆಯೆಲ್ಲ ಊರೆಲ್ಲ ಸೋರ್ತದೆ ಸರ್. ಯಾರು ಇಲ್ಲ ನೋಡು ಹಂಗಾಗಿ ಹಾಕೊಂಡು ಅರ್ಜಿ ಕೊಟ್ಟಿರಮ್ಮ? ಅರ್ಜಿ ಕೊಟ್ಟಿಲ್ಲ ಅವರು. ನೋಡಿ ನೀನು ಬರ್ಕೊಂಡು ನಿರಾಶ್ರಿತರ ಅಹವಾಲು ಆಲಿಸಿದ ಶಾಸಕರು ಆದ ಡಾಕ್ಟರ್ ಎನ್.ಟಿ. ಶ್ರೀನಿವಾಸ್ ರವರು ಮಾತನಾಡಿ, ಅರ್ಹ ಫಲಾನುಭವಿಗಳಿಗೆ ಸೂರು ಕಲ್ಪಿಸುವ ಪ್ರಯತ್ನದಲ್ಲಿ ಇದ್ದು ಸ್ಥಳೀಯ ಆಡಳಿತದಲ್ಲಿ ಸೂಕ್ತ ದಾಖಲುಗಳ ಸಮೇತ ಮನವಿ ಮಾಡಿ ಪ್ರಸಕ್ತ ಸಾಲಿನಲ್ಲಿ ವಸತಿ ಕಲ್ಪಿಸುವ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಜನನಾಯಕ ಕುತಿಹಟ್ಟಿ ಓಬಣ್ಣ ಸೇರಿ ಹಲವು ಮುಖಂಡರು, ನೂರಾರು ಗ್ರಾಮಸ್ಥರು ಉಪಸ್ಥಿತರಿದ್ದರು. ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳು ಕೂಡ ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. TCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.